ನಮಸ್ಕಾರ ಸ್ನೇಹಿತರೆ. ನಮ್ಮ 120 ದಿನಗಳ ಸರಣಿಯ ಮೊದಲ ವಾರ ಇಂದು ಪೂರ್ಣಗೊಳ್ಳುತ್ತಿದೆ. ಈ ವಿಶೇಷ ದಿನದಂದು ನಾವು ಬೃಂದಾವನದ ಅತ್ಯಂತ ಆಕರ್ಷಕ ಸಂಭ್ರಮವಾದ ಹೋಳಿಯ ಬಗ್ಗೆ ತಿಳಿಯೋಣ. ಹೋಳಿ ಎಂದರೆ ಕೇವಲ ಬಣ್ಣಗಳ ಹಬ್ಬವಲ್ಲ, ಅದು ರಾಧೆ ಮತ್ತು ಕೃಷ್ಣನ ನಡುವಿನ ಮುನಿಸು, ಪ್ರೇಮ ಮತ್ತು ಸಮರ್ಪಣೆಯ ಸಂಕೇತ. ಕೃಷ್ಣನು ರಾಧೆಗೆ ಬಣ್ಣ ಹಚ್ಚಲು ಅಷ್ಟೊಂದು ಹಠ ಮಾಡಿದ್ದೇಕೆ ಗೊತ್ತಾ? ಬನ್ನಿ ಆ ಮಧುರ ಕಥೆಯನ್ನು ಕೇಳೋಣ. ಬಾಲ್ಯದಲ್ಲಿ ಕೃಷ್ಣನಿಗೆ ಒಂದು ಸಣ್ಣ ಸಂಕಟವಿತ್ತು. ಅದೇನಪ್ಪಾ ಅಂದರೆ, ನಾನು ಕಪ್ಪಗಿದ್ದೇನೆ, ಅಂದರೆ ಶ್ಯಾಮವರ್ಣ, ಆದರೆ ರಾಧೆ ತುಂಬಾ ಬೆಳ್ಳಗಿದ್ದಾರೆ, ಅವಳು ನನ್ನನ್ನು ಇಷ್ಟಪಡುತ್ತಾಳೋ ಇಲ್ಲವೋ ಎಂದು. ಆಗ ತಾಯಿ ಯಶೋದೆಯು ನಗುತ್ತಾ ಒಂದು ಸಲಹೆ ನೀಡುತ್ತಾಳೆ, ಕೃಷ್ಣ, ನಿನಗೆ ಯಾವ ಬಣ್ಣ ಇಷ್ಟವೋ ಆ ಬಣ್ಣವನ್ನು ತೆಗೆದುಕೊಂಡು ಹೋಗಿ ರಾಧೆಯ ಮುಖಕ್ಕೆ ಹಚ್ಚು, ಆಗ ಅವಳೂ ಕೂಡ ನಿನ್ನ ಬಣ್ಣಕ್ಕೆ ತಿರುಗುತ್ತಾಳೆ. ಈ ಮಾತನ್ನು ಕೇಳಿದ ಕೃಷ್ಣನು ಸಂಭ್ರಮದಿಂದ ಬಣ್ಣಗಳನ್ನು ಸಿದ್ಧಪಡಿಸುತ್ತಾನೆ. ಕೃಷ್ಣನು ತನ್ನ ಗೆಳೆಯರೊಂದಿಗೆ, ಅಂದರೆ ಗೋಪಾಲರೊಂದಿಗೆ ಬರ್ಸಾನಾಕ್ಕೆ ಹೋಗಿ ರಾಧೆ ಮತ್ತು ಅವಳ ಸಖಿಯರ ಮೇಲೆ ಬಣ್ಣ ಎರಚುತ್ತಾನೆ. ಮೊದಲು ರಾಧೆ ಸ್ವಲ್ಪ ಮುನಿಸಿಕೊಳ್ಳುತ್ತಾಳೆ, ಆದರೆ ಕೃಷ್ಣನ ಆ ಮುಗ್ಧ ಪ್ರೇಮಕ್ಕೆ ಶರಣಾಗಿ ತಾನು ಬಣ್ಣದ ಆಟದಲ್ಲಿ ಭಾಗಿಯಾಗುತ್ತಾಳೆ. ಅಲ್ಲಿ ಸುರಿಯುವ ಪ್ರತಿ ಹನಿ ಬಣ್ಣವೂ ಪ್ರೇಮದ ಸಂಕೇತವಾಗಿತ್ತು. ರಾಧೆಯ ಮುಖಕ್ಕೆ ಕೃಷ್ಣ ನೀಲಿ ಬಣ್ಣ ಹಚ್ಚಿದಾಗ ಅವಳು ಕೃಷ್ಣನಂತೆಯೇ ಕಾಣತೊಡಗಿದಳು. ಅಲ್ಲಿಗೆ ಇಬ್ಬರ ನಡುವೆ ಬಣ್ಣದ ಭೇದವೂ ಅಳಿದು ಹೋಗಿತ್ತು. ಹೋಳಿಯ ಈ ಆಟ ನಮಗೆ ಒಂದು ದೊಡ್ಡ ಪಾಠ ಕಲಿಸುತ್ತದೆ. ನಮ್ಮ ಮನಸ್ಸಿನ ಮೇಲಿರುವ ಕೆಟ್ಟ ಆಲೋಚನೆಗಳು, ದ್ವೇಷ, ಅಸೂಯೆ ಎಂಬ ಬಣ್ಣಗಳನ್ನು ತೊಳೆದು ಪ್ರೇಮ ಮತ್ತು ಭಕ್ತಿಯ ಬಣ್ಣವನ್ನು ಹಚ್ಚಿಕೊಳ್ಳಬೇಕು ಎಂಬುದೇ ಇದರರ್ಥ. ರಾಧೆ ಮತ್ತು ಕೃಷ್ಣ ಒಂದೇ ಬಣ್ಣದಲ್ಲಿ ಮಿಂದಾಗ ಇಡೀ ಬೃಂದಾವನವೇ ವೈಕುಂಠದಂತೆ ಕಾಣುತ್ತಿತ್ತು. ಈ ಘಟನೆಯ ನಂತರವೇ ಪ್ರಪಂಚದಲ್ಲಿ ಹೋಳಿ ಹಬ್ಬದ ಆಚರಣೆ ಆರಂಭವಾಯಿತು ಎಂದು ಹೇಳಲಾಗುತ್ತದೆ. ಸ್ನೇಹಿತರೆ, ಈ ಒಂದು ವಾರದಲ್ಲಿ ನಾವು ರಾಧಾಕೃಷ್ಣರ ಜನನದಿಂದ ಹಿಡಿದು ಅವರ ಮಧುರ ಲೀಲೆಗಳವರೆಗೆ ಕೇಳಿದೆವು. ಆದರೆ ಮುಂದಿನ ವಾರದಿಂದ ಕಥೆ ಹೊಸ ತಿರುವು ಕೊಡೆಯಲಿದೆ. ಕಂಸನ ಅಟ್ಟಹಾಸ ಮತ್ತು ಬೃಂದಾವನಕ್ಕೆ ಬರುವ ಸಂಕಷ್ಟಗಳ ಬಗ್ಗೆ ನಾವು 8ನೇ ದಿನದ ಭಾಗದಲ್ಲಿ ನೋಡೋಣ.